ಸರ್ ನಮಸ್ಕಾರ. ನನ್ನ ಹೆಸರು ಮಹಾದೇವ ಆರ್ಕೆ ಅಂತ. ನಾವು ಭೂಮಿಪುತ್ರ ಅಗ್ರಿಕೇರ್ ಕುಬೋಟೋ ಟ್ರಾಕ್ಟರ್ ಶೋರೂಮ್ ಮಂಡ್ಯ ಮತ್ತು ರಾಮನಗರ ನಮ್ಮದು ಬ್ರಾಂಚಸ್ ಇದೆ. ಬೆಂಗಳೂರು ಮೈಸೂರು ಮೇನ್ ರೋಡ್ ಸರ್. ಮಂಡ್ಯದಲ್ಲೂ ಕೂಡ ರಾಮನಗರದಲ್ಲಿ ಬೆಂಗಳೂರು ಮೈಸೂರು ಮೇನ್ ರೋಡ್ ಇದೆ. ರಾಮನಗರ ಬಂದು ನಿಯರ್ ಅರ್ಚಕ್ರಲ್ಲಿ KSRTC ಬಸ್ ಡಿಪೋ ಹತ್ರ ಇದೆ. ಇಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ನಿಯರ್ ITI ಕಾಲೇಜ್, ಗೌರ್ಮೆಂಟ್ ITI ಕಾಲೇಜ್ ಹತ್ರ ಇದೆ ಸರ್ ಇದು. ಸರ್ ಈ ವಿಡಿಯೋದಲ್ಲಿ ನಾವು MU 450 ಒಂದು 45 HP 4-wheeler ಗಾಡಿನ ತೋರಿಸ್ತಾ ಇದ್ದೀವಿ ಸರ್. ಇದೇನಾಗುತ್ತೆ ಅಂತ ಹೇಳಿ ಸರ್, ಇದು ಕುಬೋಟೋ ಬಂದು ಸರ್ ನಿಮಗೆ ಜಾಪನೀಸ್ ಇಂಜಿನ್ ಬರುತ್ತೆ ಸರ್. ಇದು ಜಾಪನೀಸ್ ಇಂಜಿನ್ ಬರುತ್ತೆ. ಈ ಗಾಡೀಲಿ ಏನು ಫೀಚರ್ ಇರುತ್ತೆ ಅಂತ ಹೇಳಿದ್ರೆ ಸರ್, ಇದು ಯಾವ ಗಾಡಿಗಳಿಗೂ ಚಾರ್ಸಿ ಬರೋಲ್ಲ ಸರ್. ಟ್ರಾಕ್ಟರ್ ಇಂಡಸ್ಟ್ರಿಯಲ್ಲಿ ಯಾವ ಗಾಡಿಗಳಿಗೂ ಚಾರ್ಸಿ ಬರೋಲ್ಲ, ನಮ್ಮ ಗಾಡಿಗಳಲ್ಲಿ ಚಾರ್ಸಿ ಬರುತ್ತೆ. ಏನಾಗುತ್ತೆ ನಿಮಗೆ ಚಾರ್ಸಿ ಮೌಂಟೆಡ್ ಇಂಜಿನ್ ಬರುತ್ತೆ ಸರ್. ಮೌಂಟೆಡ್ ಇಂಜಿನ್ ಬರುತ್ತೆ. ಮತ್ತು ಇಂಜಿನ್ ಹತ್ರ ಬ್ಯಾಲೆನ್ಸರ್ ಸಾಫ್ಟ್ ಯೂಸ್ ಮಾಡಿರ್ತಾರೆ ಸರ್. ಇಂಜಿನ್ ಏನು ರೊಟೇಟ್ ಆಗುತ್ತೆ ಅದ್ರ ಆಪೋಸಿಟ್ ಡೈರೆಕ್ಷನಲ್ಲಿ ಬ್ಯಾಲೆನ್ಸರ್ ಸಾಫ್ಟ್ ರೊಟೇಟ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಔಟ್ಪುಟ್ ನಿಮ್ಗೆ ಸ್ವಲ್ಪನೂ ವೈಬ್ರೇಷನ್ ಬರೋಲ್ಲ ಸರ್, ಜಾಸ್ತಿ ಸೌಂಡ್ ಬರೋಲ್ಲ. ನೀವು 5 ರೂಪಾಯಿ ಕಾಯಿನೋ ಇಲ್ಲ ನೀರಲ್ಲಿ ಲೋಟನೋ ಇಟ್ಬಿಟ್ಟು ಫುಲ್ RPM ಕೊಟ್ಟರು ಸ್ವಲ್ಪನೂ ಶೇಕ್ ಆಗೋಲ್ಲ ಸರ್, ಸ್ವಲ್ಪನೂ ಅಲ್ಲಾಡೋಲ್ಲ ಸರ್. ಇದು 45 HP ಗಾಡಿ ಬರುತ್ತೆ ಸರ್. ಇದೇನಾಗುತ್ತೆ ಅಂತ ಹೇಳಿದ್ರೆ ಸರ್, ಇದು ಕುಬೋಟೋ ಜಾಪನೀಸ್ ಟೆಕ್ನಾಲಜಿ ಅಂದರೆ ನಿಮಗೆ ಕ್ವಾಲಿಟಿ ಫೀಚರ್ಸ್ ಟೆಕ್ನಾಲಜಿ ಎಲ್ಲ ತುಂಬ ಡಿಫ್ರೆನ್ಸ್ ಇರುತ್ತೆ. ಇದೇನು ಸರ್, ಇದು 4 ಸಿಲಿಂಡರ್ ಇಂಜಿನ್ ಸರ್. 4 ಸಿಲಿಂಡರ್ 45 HP 4 ಸಿಲಿಂಡರ್ ಇಂಜಿನ್ ಬರುತ್ತೆ ಸರ್. ಇದು ಏನಾಗುತ್ತೆ ಸರ್, ಡ್ರೈ ಏರ್ ಫಿಲ್ಟರ್ ಬರುತ್ತೆ. ಮತ್ತು ಇದರಲ್ಲೂ ಕೂಡ ಏನಾಗುತ್ತೆ ಅಂದರೆ ಸರ್, ಇದರಲ್ಲಿ ಮೆಶ್ ಬರುತ್ತೆ ಸರ್. ಇದೇನಾಗುತ್ತೆ ಅಂದರೆ ನೀವು ಬೇರೆ ಗಾಡಿಗಳಲ್ಲಿ ಮೆಶ್ ಇರೋಲ್ಲ ಸರ್. ಡೈರೆಕ್ಟಾಗಿ ಏನಾರು ಕಸ ಬಂದರೆ ನಿಮ್ಗೆ ಏನಾಗುತ್ತೆ, ಡೈರೆಕ್ಟಾಗಿ ಏರ್ ಇದಕ್ಕೆ ಹೋಗುತ್ತೆ ಸರ್, ರೇಡಿಯೇಟ್ರಿಗೆ ಹೋಗುತ್ತೆ. ಇದೇನಾಗುತ್ತೆ ಅಂದರೆ ಮೆಶ್ ನಿಮಗೆ ಶೇಪ್ ಮಾಡುತ್ತೆ ಸರ್. ಮತ್ತೇನಾಗುತ್ತೆ ಸರ್, ನಮ್ಮದು ನಿಮಗೆ ಕೂಲೆಂಟೇ ಯೂಸ್ ಮಾಡೋದು ಸರ್. ಇದು ಕೂಲೆಂಟೇ ಯೂಸ್ ಮಾಡೋದು. ನಿಮ್ಗೆ ಏನಾಗುತ್ತೆ ಅಂತೇಳಿ ನೀರಿಗೆ ಹಾಕೋದಾಗಲಿ ಏನೋ ಆಗಲಿ ಮೇಂಟೈನ್ ಮಾಡೋದ್ರ ಅವಶ್ಯಕತೆ ಇಲ್ಲ ಸರ್. ನೀವು ಯಾವಾಗಲೂ ಕೂಲೆಂಟ್ ಅವಶ್ಯಕತೆ ಇಲ್ಲ ಸರ್. ಕೂಲೆಂಟು 2000 ಗಂಟೆಗೆ ಒಂದ್ಸಲ ಫುಲ್ ಕೂಲೆಂಟ್ ಚೇಂಜ್ ಆಗುತ್ತೆ ಸರ್. ಮತ್ತೇನಾಗುತ್ತೆ, ಡೀಸೆಲ್ ಖಾಲಿ ಆಗೋರೆ ನೀವು ಬೇರೆ ಗಾಡಿಗಳಲ್ಲಿ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಕಿಕ್ಕರ್ ಹೊಡಿತೀರಾ ಸರ್. ಏರ್ ಔಟ್ ಮಾಡೋಕ್ಕೆ ಕಿಕ್ಕರ್ ಹೊಡಿತೀರಾ. ಇದ್ರಲ್ಲಿ ಏನಿಲ್ಲ ಸರ್, ಆಟೋಮೆಟಿಕ್ ಡೀಸೆಲ್ ರಿಫಿಲ್ ಮಾಡಿ ನಟ್ ಬರುತ್ತೆ ಸರ್. ಇದು ನಟ್ ಬರುತ್ತೆ. ನಟ್ನ ಲೂಸ್ ಮಾಡಿಕೊಂಡ್ರೆ ನಟ್ಟು ಲೂಸ್ ಆಗುತ್ತೆ. ನೀವು ಏರ್ ಔಟ್ ಮಾಡಿಕೊಂಡ್ರೆ ಡೀಸೆಲ್ ರಿಫಿಲ್ ಮಾಡಿ ಸೆಲ್ಫ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ ಸರ್. ಮತ್ತೇನಾಗುತ್ತೆ ಸರ್, ಇದೆಲ್ಲ ಪಿಸ್ಟನ್ಸ್ ಬರುತ್ತಲ್ಲ, ಇದೆಲ್ಲ ಗ್ರಾಫೈಟ್ ಕೋಟೆಡ್ ಪಿಸ್ಟನ್ಸ್ ಬರುತ್ತೆ ಸರ್. ಇದ್ರ ಕ್ವಾಡ್ರಂಟಲ್ 4 ಪಿಸ್ಟನ್ಸ್ ಬರುತ್ತೆ ಸರ್. ಕುಬೋಟೋ ಇಂಜಿನ್ ಇದು. ಕುಬೋಟೋ ಓನ್ ಇಂಜಿನ್ ಸರ್. ಇದು ಬೇರೆ ಥರ ಎಲ್ಲ ಏನಿಲ್ಲ. ಕುಬೋಟೋ ಮೇಡ್ ಇನ್ ಜಪಾನ್ ಸರ್. ನಮಗಿದೆಲ್ಲ ಥೈಲ್ಯಾಂಡಿಂದ ಎಕ್ಸ್ಪೋರ್ಟ್ ಆಗಿ ಬರುವಂಥದ್ದು ಸರ್. ಸರ್ ಇದು 2434 cc ಇಂಜಿನ್ ಬರುತ್ತೆ ಸರ್. ಇದು ನೀವು ಬೇರೆ ಗಾಡಿಗಳು ಕಂಪೇರ್ ಮಾಡಿಕೊಂಡ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸರ್. ಇದು ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಇದೆಯಲ್ಲ, ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸರ್. ಸರ್ ಇದೇನಾಗುತ್ತೆ, ಇದು 45 HP 4-wheeler ಗಾಡಿ ಸರ್. ಇದು ನಿಮ್ಗೇನಾಗುತ್ತೆ ಅಂದರೆ, ಇದು ಬೆವಿಲ್ ಗೇರ್ ಸಿಸ್ಟಮ್ಸ್ ಬರುತ್ತೆ ಸರ್. ತುಂಬ ಶಾರ್ಟ್ ಟರ್ನಿಂಗ್ ರೇಡಿಯಸ್ ಆಗುತ್ತೆ ಸರ್. ತುಂಬ ಕಡಿಮೆ ಜಾಗದಲ್ಲಿ ಗಾಡಿ ಕಟ್ ಆಗುತ್ತೆ. ಇದು ನೋಡಿ ಸರ್, ಇದೆಲ್ಲ ನಿಮಗೆ ಇದು ಬೆವಿಲ್ ಗೇರ್ ಸಿಸ್ಟಮ್ ಇದೆಲ್ಲ ನಿಮಗೆ ಡಿಕ್ಸ್ ಒಳಗಡೆ ಆಗೋದಂಗೆ ಬರುತ್ತೆ. ನೋಡಿ ಇದೆಲ್ಲ ಟೈರ್ ಒಳಗಡೆ ಬರುತ್ತೆ. ಎತ್ತು ಕುಕ್ಕರ್ ಕಲ್ಲಿಗಿಲ್ ಹೊಡೆದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರಲ್ಲ ಸರ್. ಬೇರೆ ಗಾಡಿ ನಿಮ್ಗೆ ಆಪ್ಷನ್ ಚಾನ್ಸಸ್ ಇರುತ್ತೆ, ಬಟ್ ಇದರಲ್ಲಿ ಚಾನ್ಸಸ್ ಇರಲ್ಲ, ಹೊಡೆದೋಗೋ ಚಾನ್ಸಸ್ ಇರಲ್ಲ. ಮತ್ತು ನೀವು ತುಂಬ ಟರ್ನಿಂಗ್ ರೇಡಿಯಸ್ ತುಂಬ ಕಡಿಮೆ ತೊಗೊಳುತ್ತೆ. ಹಾಂ ಸರ್. ಮತ್ತೇನಾಗುತ್ತೆ, ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಫುಲ್ ಟ್ಯಾಂಕ್ ಕೆಪಾಸಿಟಿ ಬಂದು ನಿಮಗೆ 60 ಲೀಟರ್ಸ್ ಬರುತ್ತೆ. 60 ಲೀಟರ್ ಬರುತ್ತೆ ಸರ್. 60 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಸರ್. ಇದು ಸರ್ ಇದರಲ್ಲಿ ಕ್ವಾಡ್ರಂಟಲ್ 4 ಪಿಸ್ಟನ್ಸ್ ಅಂತ ಸರ್. ಇದು ಏನು ಹೇಳಿದ್ನಲ್ಲ ನಾನು ನಿಮಗೆ, 4 ಪಿಸ್ಟನ್ಸ್ ಇಂಜಿನ್ ಬರುತ್ತೆ ಅಂತ. ಅಂದರೆ ಏನು ಪಿಸ್ಟನ್ ಮೇಲೆ ಅಂದರೆ ಗ್ರಾಫೈಟ್ ಕೋಟಿಂಗ್ ಇರುತ್ತೆ ಸರ್. ಅದೇನಾಗುತ್ತೆ ನಿಮಗೆ ಫ್ರಿಕ್ಷನ್ ಕಮ್ಮಿಯಾಗಿ ಸವಿಯೋದು ಕಮ್ಮಿ ಆಗುತ್ತೆ ಸರ್. ಹೌದು. ಮತ್ತೇನಾಗುತ್ತೆ, ಸಿಂಕ್ರೋಮೈಸ್ ಗೇರ್ ಬಾಕ್ಸ್ ಸರ್. ಇದು ಸಿಂಕ್ರೋಮೈಸ್ ಗೇರ್ ಬಾಕ್ಸ್ ಅಂತ ಹೇಳಿದ್ರೆ ಏನು ಸರ್, ಕಾರ್ಗೆ ಗೇರ್ ಬರುತ್ತಲ್ಲ, ಸೇಮ್ ಗೇರ್ ಬಾಕ್ಸ್ ಬರುತ್ತೆ ಸರ್. ಸ್ಮೂತ್ ಅಂದರೆ ಏನಾಗುತ್ತೆ ಅಂದರೆ ಸರ್, ಟ್ರಾಕ್ಟರ್ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ ಎಲ್ಲ ಓಲ್ಡ್ ಕಾನ್ಸ್ಟೆಂಟ್ ಗೇರ್ ಬಾಕ್ಸ್ ಇದೆ ಸರ್. ನೀವು ಏನಾಗುತ್ತೆ, ಗೇರ್ ಚೇಂಜ್ ಮಾಡ್ಬೇಕಾದ್ರೆ ಗಾಡಿನ ಸ್ಲೋ ಮಾಡಿ ಗೇರ್ ಚೇಂಜ್ ಮಾಡಿದ್ರು ಕೂಡ ಕರ್ರನ ಸೌಂಡ್ ಬರುತ್ತೆ. ಬಟ್ ಕುಬೋಟದಲ್ಲಿ ಏನಾಗುತ್ತೆ ಅಂದರೆ ಸರ್, ನೀವು ಸ್ಪೀಡಲ್ಲಿ ಗೇರ್ ಚೇಂಜ್ ಮಾಡಿ ಕರ್ಪರನ್ನ ಸೌಂಡ್ ಬರಲ್ಲ ಸರ್. ಸೇಮ್ ಕಾರ್ ಸಿಸ್ಟಮಲ್ಲಿ ನೀವು ಏನು ಗೇರ್ ಚೇಂಜ್ ಮಾಡ್ತೀರಾ ಆ ಸೇಮ್ ಗೇರ್ ಚೇಂಜ್ ಮಾಡುವಂಥದ್ದು ಸರ್. ಮತ್ತು ಡ್ಯೂಯಲ್ PTO ಸರ್. ಇಂದ ರೋಟಾವೇಟರ್ ಸ್ಪೀಡ್ ಬರುತ್ತಲ್ಲ, ಅದು 2 ಸ್ಪೀಡ್ ಬರುತ್ತೆ ಸರ್. 540 ಮತ್ತು 750 2 ಸ್ಪೀಡ್ ಬರುತ್ತೆ ಸರ್. ಮತ್ತು ಡ್ಯೂಯಲ್ ಕ್ಲಚ್ ಸರ್. ಇದೇನಾಗುತ್ತೆ, ಇಂಡಿಪೆಂಡೆಂಟಲ್ PTO ಬರುತ್ತೆ ಸರ್. ನಿಮ್ಮ ಗೇರ್ ಬಾಕ್ಸ್ಗೆ ಸಪ್ರೇಟ್ ಕ್ಲಚ್ ಬರುತ್ತೆ ಮತ್ತು PTOಗೆ ಸಪ್ರೇಟ್ ಕ್ಲಚ್ ಬರುತ್ತೆ ಸರ್. ಸರ್ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ 8 ಫಾರ್ವರ್ಡು 2 ರಿವರ್ಸ್ ಬರುತ್ತೆ ಸರ್. 8 ಫಾರ್ವರ್ಡು 2 ರಿವರ್ಸ್ ಗೇರ್ ಬರುತ್ತೆ ಸರ್. ಇದರಲ್ಲಿ 4 ಗೇರ್, ಮೇನ್ ಗೇರಲ್ಲಿ ನಿಮಗೆ 4 ಗೇರ್ಸ್ ಬರುತ್ತೆ. ಇನ್ನು ಅದರ ಎಕ್ಸ್ಟ್ರಾ ಗೇರ್ ಬಂದು ಲೋ ಐ ರಿವರ್ಸ್ ಬರುತ್ತೆ ಸರ್. ಇದರಲ್ಲಿ ಏನೇನಪ್ಪ ಅಂತ ಹೇಳಿದ್ರೆ, ನೀವು ಫ್ರಂಟ್ ಏನು ಸ್ಪೀಡ್ ಹೋಗ್ತಾರೆ, ರಿವರ್ಸ್ ಕೂಡ ನೀವು ಅದೇ ಸ್ಪೀಡಲ್ಲಿ ಹೋಗ್ತಾರೆ ಸರ್. ಹೋಗುತ್ತೆ ಸರ್. ನೀವು 1ನೇ ಗೇರಲ್ಲಿ ಬೇಕಾದ್ರೂ ರಿವರ್ಸ್ ಹೋಗ್ಬೋದು, 4ನೇ ಗೇರಲ್ಲಿ ಬೇಕಾದ್ರೂ ರಿವರ್ಸ್ ಹೋಗ್ಬೋದು ಸರ್. ಎಸ್ ಸರ್, ಅದೇ ಥರ ಶಟಲ್. ಹೌದು ಸರ್, ಸೇಮ್ ಬರುತ್ತೆ ಸರ್. ಆಪ್ರೇಷನ್ ತುಂಬ ಈಸಿ ಇರುತ್ತೆ. ಮತ್ತೇನಾಗುತ್ತೆ ಸರ್, ತುಂಬ ಕಸ್ಟಮರ್ಸ್ಗೆ ಯಾವ ಥರ, ರೈತರಿಗೆ ಯಾವ ಥರ ಇರುತ್ತೆ ಅಂದರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಸರ್. ಗಾಡಿ ವೈಬ್ರೇಷನ್ ಬರೆದಿರೋ ಕಾರಣ ಏನಾಗುತ್ತೆ, ಮೈಕೆ ನೋವು ಬರೋಲ್ಲ ಸರ್. ಗಾಡಿ ವೈಬ್ರೇಷನ್ ಬರಲ್ಲ. ಈಗ ನೋಡಿ ಸರ್, ಕೂತ್ಕೊಳ್ಳೋಕ್ಕೆಲ್ಲ ತುಂಬ ಕಂಫರ್ಟಬಲ್ ಆಗಿದೆ ಸರ್. ಸ್ಪೇಸ್ ನೋಡಿ ಸರ್ ಎಷ್ಟು ಚೆನ್ನಾಗಿದೆ. ಫ್ಲಾಟ್ ಡೆಕ್ ಬರುತ್ತೆ ಸರ್. ಇದು ಇಷ್ಟು ಕಂಫರ್ಟಬಲ್ ಆಗಿ ನಿಮ್ಗೆ ಯಾವ ಗಾಡಿಗಳಲ್ಲೂ ಬರಲ್ಲ ಸರ್. ಮತ್ತು ಸೀಟ್ ಬರುತ್ತಲ್ಲ, ತುಂಬ ಇದು ಬರುತ್ತೆ ಸರ್, ಸಸ್ಪೆನ್ಸ್ ತುಂಬ ಇರುತ್ತೆ. ಮತ್ತು ಕಾರ್ಗಳಿಗೆ ಬರುತ್ತಲ್ಲ ಸರ್, ಆ ಥರ ಪವರ್ ಸ್ಟೇರಿಂಗ್ ಬರುತ್ತೆ ಸರ್. ಇದೇನಾಗುತ್ತೆ ಅಂದರೆ ಸರ್, ಇದು ಪವರ್ ಸ್ಟೇರಿಂಗ್ ಯಾವ ಥರ ಇರುತ್ತೆ ಅಂದರೆ, ನೀವು ಬೇರೆ ಗಾಡಿಗಳನ್ನ ನೋಡಿರ್ತೀರ, ಜಾಕ್ ಬಂದು ಬರೀ ಒಂದೇ ಟೈರಿಗೆ ಮಾತ್ರ ಕನೆಕ್ಟ್ ಆಗಿರುತ್ತೆ ಸರ್. ನಮ್ದು ಏನಾಗುತ್ತೆ ಅಂದರೆ, ಸಿಂಗಲ್ ಸಿಲಿಂಡ್ರು ಡಬಲ್ ಆ್ಯಕ್ಟಿಂಗ್ ಸಿಂಗಲ್ ಸಿಲಿಂಡರ್ ಬರುತ್ತೆ ಸರ್. 2 ಟೈರ್ಗೂ ಕೂಡ ಒಂದೇ ಸಿಲಿಂಡರ್ ನಿಮಗೆ ಕನೆಕ್ಟ್ ಆಗಿದೆ ನೋಡಿ ಸರ್. 2 ಟೈರ್ಗೂ ಒಂದೇ ಸಿಲಿಂಡರ್ ಕನೆಕ್ಟ್ ಆಗಿದೆ ಸರ್. ಮತ್ತು ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಈ 4-wheeler ಆಪ್ಷನ್ ಬರುತ್ತೆ ಸರ್.
ರೇರ್ ಆ್ಯಕ್ಚುಲಿಂದ ಮುಂದೆ ಫ್ರಂಟಿಗೆ 4 ವೀಲರ್ ಹತ್ತಾರಲ್ಲ ಇದು ನೋಡಿ ಸರ್, ಇದು ಪೈಪ್ ಡ್ಯಾಮೇಜ್ ಬರಲ್ಲ ಸರ್ ನಿಮಗೆ. 4 ವೀಲರ್ ಬರುತ್ತಲ್ಲ, ಈ ಶಾಫ್ಟ್ ಬಂದು ನಿಮಗೆ ಪ್ರಾಬ್ಲಮ್ ಬರೋದು. ಯಾಕಂದರೆ ಕ್ರಾಂಕ್ ಒಳಗಡೆ ನಿಮ್ಗೆ ಏನಾಗುತ್ತೆ, ಇಂಜಿನ್ ಒಳಗಡೆ ಆದಂಗೆ ತಂದಿರ್ತಾರೆ ಸರ್, ಸಪ್ರೇಟ್ ಆಗಿ ಒಳಗಡೆ. ಹೌದು ಸರ್, ತಂದಿರ್ತಾರೆ. ಇದನ್ನು ಇನ್ನು ಏನಾಗಾರ ಟಚ್ ಆಗೋ ಆಪ್ಷನ್ ಇರಲ್ಲ ಸರ್ ನಿಮಗೆ. ಏನು ನೋಡಿ, ಗ್ರೌಂಡ್ ಕ್ಲಿಯರೆನ್ಸು ಚೆನ್ನಾಗಿದೆ, ಎಲ್ಲ ಟಚ್ ಆಯಿತು ಕಟ್ ಆಯಿತು ಅನ್ನೋ ಆಪ್ಷನ್ ಇರಲ್ಲ ನೋಡಿ ಸರ್. ತುಂಬ ಸೆಕ್ಯೂರ್ಡ್ ಇರುತ್ತೆ ಸರ್ 4 ವೀಲರ್ ಶಾಫ್ಟ್, ನಿಮಗೆ ತುಂಬ ಸೆಕ್ಯೂರ್ಡ್ ಇರುತ್ತೆ. ಬೇರೆ ಗಾಡಿಗಳು ನಿಮಗೆ 4 ವೀಲರ್ ಶಾಫ್ಟ್ ಕಾಣುತ್ತದೆ, ಕಣ್ಣಿಗೇನೋ ಕಾಣುತ್ತೆ, ಬಟ್ ನಮ್ಮಲ್ಲಿ ಫುಲ್ ಸೆಕ್ಯೂರ್ಡ್ ಇರುತ್ತೆ ಸರ್ ಗಾಡಿ. ಅದು ಸರ್ ಇದು ನಿಮಗೆ ಆಕ್ಸಿಲೇಟರ್ ಬರುತ್ತೆ ಸರ್, ಇದು ಲೆಗ್ ಆಕ್ಸಿಲೇಟರ್ ಬರುತ್ತೆ. ಇದು ಬ್ರೇಕ್ ಸರ್, ಸಿಂಗಲ್ ಬ್ರೇಕ್ ಡಬಲ್ ಬ್ರೇಕ್ ಇದು ಮಾಡ್ಕೊಳ್ಳೋದು. ಮತ್ತು ಇದು ಹ್ಯಾಂಡ್ ಆಕ್ಸಿಲೇಟರ್ ಸರ್. ಈಗೇನ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಎಕ್ಸಿಲೇಟರ್ ಯೂಸ್ ಮಾಡಬೇಕಾದ್ರೆ ಈಗ ನಾವು ಹೌದು, ಅಂದರೆ ಏನಾಗುತ್ತೆ ಅಂದರೆ ಉಳುಮೆ ಮಾಡಬೇಕಾದ್ರೆ ನಾವು ಹ್ಯಾಂಡ್ ಆಕ್ಸಿಲೇಟರ್ ಯೂಸ್ ಮಾಡಲೇಬೇಕು ಸರ್. ಯಾಕಂದರೆ 2 ಕಾಲು ನಮ್ಮದು ಒಂದು ಕ್ಲಚ್ ಮೇಲೆ ಬ್ರೇಕ್ ಮೇಲೆ ಇರುತ್ತೆ. ನಾವು ಎಕ್ಸಿಲೇಟರ್ನ ಫಿಕ್ಸ್ ಮಾಡ್ಕೊಂಡು ನಾವು ಅದನ್ನು ಆಪ್ರೇಟ್ ಮಾಡ್ಕೊಂಡು ಹೋಗ್ಬೇಕು ಸರ್. ಬಟ್ ನಾವು ಜರ್ನಿಲಿ ಇದನ್ನು ಮಾಡೋಕ್ಕಾಗಲ್ಲ. ಜರ್ನಿಲಿ ಏನಿದ್ರು ನಾವು ಲೆಗ್ ಆಕ್ಸಿಲೇಟರ್ ಯೂಸ್ ಮಾಡಬೇಕಾಗುತ್ತೆ ಸರ್. ಸ್ವಲ್ಪ ಮೈಂಡಲ್ಲಿ ರಿಸ್ಕ್ ತಗೊಳ್ದಂಗೆ ಆರಾಮಾಗಿ ಮಾಡ್ಬೋದು ಸರ್. ಹಾಂ ಸರ್. ಓಕೆ, ಬನ್ನಿ ಹಿಂದೆ ನೋಡೋಣ. ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಸರ್ ಇದು ನಿಮಗೆ 1750 kg ಬರುತ್ತೆ ಸರ್. ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ 1750 kg ಬರುತ್ತೆ. ಮತ್ತು ನಾನು ನಿಮ್ಗೆ ಹೇಳಿದ್ನಲ್ಲ ಸರ್, ಡ್ಯುಯಲ್ ಸ್ಪೀಡ್ ಬರುತ್ತೆ ಅಂತ, ಒಂದು 540 ಮತ್ತು 750 ಸ್ಪೀಡ್ ಬರುತ್ತೆ ಅಂತ ಹೇಳಿದ್ನಲ್ಲ ಸರ್. ನೋಡಿ ಸರ್, ಇದು ಈ 750 ನ್ಯೂಟ್ಲು 540 ಇಲ್ಲಿ ನೋಡಿ, ಇಲ್ಲೇ ಕೊಟ್ಟಿರ್ತಾರೆ ಗಾಡಿಗೆ. ರೈತರು ಕೂಡ ಅಲ್ಲೇ ಕನ್ಫ್ಯೂಸ್ ಆಗೋ ಸ್ಟಿಕ್ಕರ್ ಕೂಡ ಇರ್ತದೆ. ಸ್ಟಿಕ್ಕರ್ ಕೂಡ ಇದೆ. ಹಾಂ ಸರ್, 540 ಮತ್ತು 750 ಅದು ಆಪ್ಷನ್ ಬರುತ್ತೆ ಸರ್. ಹೌದು ಸರ್. ಮತ್ತು ಏನಾಗುತ್ತೆ ಅಂದರೆ ಸರ್, ಇದು ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ PTO ಸ್ಪೀಡ್ ಬಂದು 41.5 ಬರುತ್ತೆ ಸರ್, 41 HP ಬರುತ್ತೆ. ಅಂದರೆ ಲಾಸ್ ಆಫ್ ಪವರ್ ಕಮ್ಮಿ ಇರುತ್ತೆ ನಿಮಗೆ ಇದರಲ್ಲಿ. 45 HP ಇಂಜಿನ್ ಆದರೂ ನಿಮಗೆ PTO HP ಬಂದು 41 HP ಬರುತ್ತೆ. 42 ಬ್ಲೇಡ್ ರೋಟಾವೇಟರ್ ಬೇಕಾದ್ರೆ ನೀವು ಇದರಲ್ಲಿ ಆಪ್ರೇಟ್ ಮಾಡ್ಬೋದು ಸರ್. ಈ ಬೇರೆ ಕಂಪ್ನಿ 45 HP ನೀವು ಬರೀ 36 ಮಾತ್ರ ಆಪ್ರೇಟ್ ಮಾಡ್ಬೋದು. ಬಟ್ ನಮ್ಮ 45 HP ಗಾಡಿಗಳಲ್ಲಿ ನೀವು 42 ಬ್ಲೇಡ್ ರೋಟಾವೇಟರ್ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು ಸರ್. ಸರ್ ನೀವು ಬಲರಾಮ್ ನೇಗ್ಲು, ರೋಟಾವೇಟ್ರು, ಕಲ್ಟಿವೇಟ್ರ್ಗಳು, ಟ್ರೈಲರು, ಟ್ಯಾಂಕರ್ಗಳು, ಮಲ್ಚರು, ಸ್ಪ್ರೇ 45 HP ಸರ್. ನಾವು ಇದು ಮಲ್ಚರ್ ಕೂಡ ಹೊಡಿತಾ ಇದ್ದಾರೆ ಸರ್, ಮಲ್ಚರ್ ಕೂಡ ಹೊಡಿತಾ ಇದ್ದಾರೆ ಸರ್. ಕಮರ್ಷಿಯಲ್ಲು ಪ್ಲಸ್ ಅಗ್ರಿಕಲ್ಚರ್ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಸರ್. ಈಗ ಶೆಡ್ಡರ್, ಈಗ ಗುದ್ಮಟ್ಟೆ ತೆಂಗಿನ ತೋಟ ಹೊಡಿಯೋರು ಗುದ್ಮಟ್ಟೆ ಇರ್ತಾರೆ, ಶೆಡ್ಡರ್ಗಳೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಸರ್. ಎಲ್ಲ ಪ್ರತಿಯೊಂದು ಈ ಕಬ್ಬು ಹೊಡಿಯೋದು ಎಲ್ಲದಕ್ಕೂ ಟ್ರೈಲರ್ಗಳು ಯೂಸ್ ಮಾಡ್ತಾ ಇದ್ದಾರೆ. ಹಾಂ ಸರ್. ಸರ್ ಇದು ಆನ್ ರೋಡ್ ನಿಮಗೆ 10,20,000 ಆಗುತ್ತೆ ಸರ್. 20,000 ಆಗುತ್ತೆ ಸರ್ ಆನ್ ರೋಡ್. ಓಕೆ, ಸರ್ವಿಸ್ ಮತ್ತು ಸ್ಪೇರ್ ಪಾರ್ಟ್ಸ್ ಬಗ್ಗೆ ಹೇಗೆ ಸರ್? ಸರ್ವಿಸ್ ಅಂದರೆ ಇದೇನಾಗುತ್ತೆ ಅಂತ ಹೇಳಿದ್ರೆ ಸರ್, ಸರ್ವಿಸ್ ಬಂದು ಒಂದು 5 years ವಾರಂಟಿ ಬರುತ್ತೆ ಸರ್. 5 ವರ್ಷ ಅಥವಾ 5,000 ಗಂಟೆ ವಾರಂಟಿ ಬರುತ್ತೆ ಸರ್. ಯಾವುದು ಅರ್ಲಿಯರ್ ಆಗಿ ಮುಗಿಯುತ್ತೆ ಆ ಥರ ಸರ್. ಇದು 5 ವರ್ಷ ಬೇಗ ಆಗಿದ್ರೆ ವಾರಂಟಿ ಕ್ಲೋಸ್ ಆಗುತ್ತೆ, 5,000 ಗಂಟೆ ಬೇಗ ಹೊಡೆದ್ರೆ ವಾರಂಟಿ ಕ್ಲೋಸ್ ಆಗುತ್ತೆ ಸರ್. ಇನ್ನು ಸರ್ವಿಸ್ ಎಲ್ಲ ಬಂದು ಮನೆ ಥರನೇ ಸರ್ವಿಸ್ ಮಾಡ್ಕೊಡ್ತೀವಿ ಸರ್. ಎಲ್ಲ ಡೋರ್ ಸ್ಟೆಪ್ ಸರ್ವಿಸ್ ಇರುತ್ತೆ ಸರ್. ಮನೆ ಥರ ಸರ್ವಿಸ್ ಮಾಡ್ಕೊಡ್ತೀವಿ. ಸಣ್ಣ ಪುಟ್ಟ ಕಂಪ್ಲೇಂಟ್ಗಳಿದ್ರು ಕೂಡ ಮನೆ ಥರನೇ ಮಾಡ್ಕೊಡ್ತೀವಿ ಸರ್. ನಾವು ಗಾಡಿ ಕೊಟ್ಟ ಮೇಲೆ ಮನೆ ಹತ್ರ ಹೋಗಿ ಯಾವ ಥರ ಹೊಡೆಯೋದು, ಯಾವ ಥರ ಆಪ್ರೇಟ್ ಮಾಡೋದು, ಯಾವ ಥರ ಉಳುಮೆ ಮಾಡೋದು, ಯಾವ ಗೇರಲ್ಲಿ ಹೊಡಿಬೇಕು, ಪ್ರತಿಯೊಂದು ಕೂಡ ನಾವು ಮನೆ ಹತ್ರನೇ ಬಂದು ಹೇಳ್ಕೊಡ್ತೀವಿ ಸರ್. ಈಗ ಮಾರ್ಕೆಟಲ್ಲಿ ಭಾಳಷ್ಟು ಟ್ರ್ಯಾಕ್ಟರ್ಗಳಿದ್ದಾವೆ. ಹಾಂ ಸರ್. ನಿಮ್ಮ ಟ್ರ್ಯಾಕ್ಟರ್ನ ಯಾಕೆ ತಗೋಬೇಕು ನಮ್ಮ ರೈತರು? ಸರ್ ಇದು ಕುಬೋಟೋ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಸರ್, ಜಾಪನೀಸ್ ಟೆಕ್ನಾಲಜಿ ಸರ್. ಇದು ಏನಾಗುತ್ತೆ ಅಂತ ಹೇಳಿದ್ರೆ ಕಂಫರ್ಟಬಲ್ ಇದೆ, ಇದರಲ್ಲಿ ಪ್ರಾಫಿಟ್ ಇದೆ. ನೀವು ಬೇರೆ ಗಾಡಿಗಳ ಕಂಪೇರ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ 1 ಲೀಟರ್ ಡೀಸೆಲ್ ಸೇವ್ ಆಗುತ್ತೆ ಸರ್. ಇದರಲ್ಲಿ 1 ಗಂಟೆಗೆ 1 ಲೀಟರ್ಷ್ಟು ಡೀಸೆಲ್ ಸೇವ್ ಆಗುತ್ತೆ. ಅದೇ ನೀವು 1000 ಗಂಟೆಗೆ ಆದರೆ ವರ್ಷಕ್ಕೆ ಅಂತ ಹೇಳಿದ್ರೆ ನೀವು 80,000 ದುಡ್ಡು ಅದರಲ್ಲೇ ಉಳ್ಕೊಳ್ಳುತ್ತೆ ಸರ್. ಆತ ನಿಮಗೆ ಡೀಸೆಲ್ ಸೇವರ್ ಇದೆ ಸರ್. ಆಮೇಲೆ ಗಾಡಿ ಹೀಟ್ ಬರೋಲ್ಲ ಸರ್. ಗಾಡಿ ನಿಮ್ಗೆ ಸ್ವಲ್ಪ ಹೀಟ್ ಬರೋಲ್ಲ, ಮೈಲೇಜ್ ಡ್ರಾಪ್ ಇಲ್ಲ, ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ. ನಿಮ್ಗೆ ಗಂಟೆಗೆ ಒಂದು 3 4 ಲೀಟರ್ ಹೋಗುತ್ತೆ ಸರ್. ಅಂದರೆ ಡಿಪೆಂಡಿಂಗ್ ಅಪಾನ್ ಲ್ಯಾಂಡ್ ಸರ್. 3 3 ಕಾಲು 3.5 3 3/4 ನಮ್ಮ ಗಾಡಿ ಇವತ್ತಿಗೂ ಸರ್ 4 ಲೀಟರ್ ಮೇಲೆ ಯಾರು ಡೀಸೆಲ್ ತಗೋತದೆ ಅಂತ ಹೇಳಿಲ್ಲ ಸರ್. 3 ಲೀಟರ್ ಹೇಳಿದ್ದಾರೆ, 3 ಕಾಲು 3.5 ಮ್ಯಾಕ್ಸಿಮಮ್ ಹೇಳಿದ್ದಾರೆ ಸರ್. ಒಳ್ಳೆ ಮೈಲೇಜ್ ಬರುತ್ತೆ, ಗಾಡಿ ಹೀಟ್ ಬರೋಲ್ಲ ಸರ್. ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಬೆಳಗ್ಗಿಂದ ಸಾಯಂಕಾಲ ಗಂಟೆ ಕೆಲಸ ಮಾಡಿ ನೀವು ಸ್ಟ್ರೈನ್ಸ್ ಇರಲ್ಲ ಸರ್, ಫಿಸಿಕಲ್ ಸ್ಟ್ರೈನ್ಸ್ ಇರಲ್ಲ. ಈಗ ನೀವು ಬೇರೆ ಟ್ರಾಕ್ಟರ್ಗೆಲ್ಲ ಕೆಲಸ ಮಾಡಿ ಮೈಯೆಲ್ಲ ಉದುರಾಗ್ಬಿಡ್ತದೆ ಸರ್. ಆಮೇಲೆ ಗಾಡಿ ಏನಾಗುತ್ತೆ ಅಂದ್ರೆ ವೈಬ್ರೇಟ್ ಆಗಲ್ಲ ಸರ್ ಗಾಡಿ. ನಿಮ್ಗೆ ಲೈಫ್ ಚೆನ್ನಾಗಿದೆ ಗಾಡಿ ಸರ್. ವಿಶೇಷವಾದ ಆಫರ್ ಇದೆಯಾ ಸರ್? ವಿಶೇಷವಾದ ಆಫರ್ ಅಂತ ಹೇಳಿದ್ರೆ ನಮ್ಮಲ್ಲಿ ಕಂಪ್ನಿಯಿಂದ ಒಂದು ಸ್ಕೀಮ್ ಬಂದಿದೆ ಸರ್. ಈಗ ಅಂದರೆ ಫೆಬ್ರವರಿ ಮಂತ್ದು ಅದೇ ಥರ ಆಗ್ತದೆ ಅಂದರೆ ನಮಗೆ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಯಾರು ಇರ್ತಾರೆ ಸರ್, ಕುಬೋಟ ಯಾರು ಪರ್ಚೇಸ್ ಮಾಡಿರ್ತಾರೆ ಅವ್ರು ಯಾರು ಕಸ್ಟಮರ್ಗೆ, ನೀವು ಗ್ರಾಹಕರಿಗೆ ತೊಗೊಳ್ಳಿ ಅಂತ ರೆಫರಲ್ ಮಾಡಿದ್ರೆ ರೆಫರಲ್ ಸ್ಕೀಮ್ ಅಂತ 7,500 ಕೂಪನ್ ಕೊಡ್ತಾ ಇದೆ ಸರ್, ಡೀಸೆಲ್ ಕೂಪನ್. ಅದು ರೆಫರಲ್ಗೆ ಸ್ಕೀಮ್ ಸಿಗುತ್ತೆ ಸರ್. ಅದು 7,500 ಡೀಸೆಲ್ ಕೂಪನ್ ಸಿಗುತ್ತೆ. ಸಾಕಷ್ಟು ಮಾಹಿತಿ ನಮ್ಮ ರೈತರಿಗೆ ಸಿಗ್ತಾ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.